ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಗೊಂದಲ ಆಗ್ತಾ ಇದೆಯಲ್ಲ, ಅದು ಹನಿ ಟ್ರ್ಯಾಪ್ ಆಗಿರ್ಬೋದು, ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಿರ್ಬೋದು, ಈ ಎಲ್ಲ ಗೊಂದಲಗಳ ಮಧ್ಯೆ ತಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ಬಿಜೆಪಿ ಕೂಡ ತನ್ನ ಬಣಗಳ ಬಡಿದಾಟದ ಈ ಆಕ್ರೋಶ ತಾರಕಕ್ಕೇರುವಂತೆ ಮಾಡಿಬಿಟ್ಟಿತ್ತು. ಒಂದ್ ಕಡೆ ವಿಜಯೇಂದ್ರ ಅವರ ಬಣ, ಒಂದ್ ಕಡೆ ಯತ್ನಾಳ್ ಅವರ ಬಣ. ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಿಗೆ ಮುಂದುವರಿತಾರೆ ಎನ್ನುವಂತ ಮಾತನ್ನ ವಿಜಯೇಂದ್ರ ಅವರ ಬಣ ಹೇಳ್ತಾ ಇದ್ರೆ, ಅತ್ತ ಕಡೆ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲೇಬೇಕು, ಹೈಕಮಾಂಡ್ ಕೂಡ ನೇರವಾಗಿ ಮಧ್ಯಪ್ರವೇಶ ಮಾಡಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕ ಗೊಂದಲಗಳನ್ನ ಹುಟ್ಟು ಹಾಕಿದ್ದು ಯತ್ನಾಳ್ ಅವರ ಬಣ. ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದ್ದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಜಿ ಎಂ ಸಿದ್ದೇಶ್ವರ ಆಗಿರ್ಬೋದು, ಬಿ ಪಿ ಹರೀಶ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಅನೇಕರು ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ರು ಮತ್ತು ವಿಜಯೇಂದ್ರ ಅವರ ವಿರುದ್ಧ ಬಾಯಿ ಬಂದಂಗೆ ಮಾತನಾಡ್ತಾನೆ ಇದ್ರು. ಒಂದು ಕಡೆ ಯತ್ನಾಳ್ ಅವರು ಬಾಯಿ ಬಂದಾಗ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರ ಪರವಾಗಿ ಮುಖ್ಯ ಲೀಡರ್ ಆಗಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಗಿರ್ಬೋದು, ಜೊತೆಗೆ ಅವರ ಅನುಯಾಯಿಯಾದಂಥ ರೇಣುಕಾಚಾರ್ಯ ಕೂಡ ವೀರಶೈವ ಲಿಂಗಾಯತ ಫಂಕ್ಷನ್ ಅನ್ನ ಮಾಡೋದ್ರ ಮುಖಾಂತರ ಎಲ್ಲಾ ಲಿಂಗಾಯತ ಮುಖಂಡರು ಬಿಜೆಪಿಯ ಈಗಿನ ಅಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರ ಪರವಾಗಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರ ನಂತರ ವಿಜಯೇಂದ್ರ ಅವರು ಬಿಜೆಪಿ ಪಕ್ಷವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಕಟ್ತಾ ಇದ್ದಾರೆ ಅನ್ನುವ ದೃಷ್ಟಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿಬಿಟ್ರು. ಅದಕ್ಕೆ ವಿಜಯೇಂದ್ರ ಅವರು ಹೇಳಿದ್ರು, ಇಲ್ಲ ಫಂಕ್ಷನ್ ಮಾಡಬಾರ್ದು, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳಬೇಕು ಎನ್ನುವ ದೃಷ್ಟಿಯಲ್ಲಿ ನಾನು ಯಾವುದಕ್ಕೂ ಸೂಚನೆ ಕೊಟ್ಟಿಲ್ಲ ಮತ್ತು ನೇರವಾಗಿ ಕರೆ ಮಾಡಿ ಯಾವುದೇ ಫಂಕ್ಷನ್ ಅನ್ನ ಮಾಡಬಹುದು ಎನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ವಿಜಯೇಂದ್ರ ಅವರ ಮಾತಿಗೆ ಬೆಲೆ ಕೊಡದಂತ ಮತ್ತು ವಿಜಯೇಂದ್ರ ಅವರ ಬೆಂಬಲಕ್ಕೆ ನಿಂತಂತ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಒಂದು ದೊಡ್ಡ ಫಂಕ್ಷನ್ ಅನ್ನು ಮಾಡಿದ್ರು. ದಾವಣಗೆರೆಯಲ್ಲಿ ಒಂದು ಲಿಂಗಾಯತ್ ಸಮಾವೇಶ ಮಾಡಿದ್ರು. ಅದಾದ ನಂತರ ಈ ಎಲ್ಲಾ ಪ್ರಕರಣದಿಂದ ಮತ್ತೆ ಆಕ್ರೋಶ ಭುಗಿಲೆದ್ದಿತ್ತು. ಇವೆಲ್ಲವನ್ನ ಕಾದು ಕುಳಿತಂತಿರುವ ಹೈಕಮಾಂಡ್ ಈಗ ರಾಜ್ಯ ಬಿಜೆಪಿಯ ನಾಯಕರಿಗೆ ಶಾಕ್ ಕೊಟ್ಟಿದೆ ಮತ್ತು ಸೋಕಾಶ್ ನೋಟಿಸ್ ಅನ್ನ ಕೊಟ್ಟಿದೆ. ನೀವು ಶಿಸ್ತು ಕ್ರಮವನ್ನ ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಪಕ್ಷದ 5 ನೋಟಿಸ್ ಕೊಟ್ಟು 72 ಗಂಟೆಗಳ ಅವಧಿಯ ಒಳಗೆ ನೀವು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಎನ್ನುವ ಒಂದು ನೋಟಿಸ್ ಅನ್ನ ನಿನ್ನೆ ಸಂಜೆ ವೇಳೆಗೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯ ನಾಯಕರಿಗೆ ನೋಟಿಸ್ ಅನ್ನ ಕೊಡ್ತು. ಅದರಲ್ಲಿ ಮುಖ್ಯವಾಗಿ 5 ಅಂದ್ರೆ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಆ ಕಡೆಯಿಂದ ಯತ್ನಾಳ್ ಬಣದಿಂದ ಡಿ ಪಿ ಹರೀಶ್ ಅವರಿಗೆ, ಅದಾದ ನಂತರ ಅಂದ್ರೆ ವಿಜಯೇಂದ್ರ ಅವರನ್ನ ಸಪೋರ್ಟ್ ಮಾಡ್ತಾ ಇರುವಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ರೇಣುಕಾಚಾರ್ಯ ಅವರಿಗೆ ಶಾಕ್ ಕೊಟ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿರುವ ಬಿ ಪಿ ಹರೀಶ್ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು 72 ಗಂಟೆಯ ಒಳಗಾಗಿ ನೀವು ಉತ್ತರವನ್ನು ಕೊಡುವಂತೆ ತಾಕೀತು ಮಾಡಿ ನೋಟಿಸ್ ಅನ್ನು ಕೊಟ್ಟು, ಅದಾದ ನಂತರ ಆಸ್ ಎಕ್ಸ್ಪೆಕ್ಟೆಡ್ ಪಕ್ಷದ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇರುವಂತ ಮತ್ತು ಕಾಂಗ್ರೆಸ್ ಪಕ್ಷದ ಜೊತೆ ಸಕ್ರಿಯವಾಗಿ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದಿಂದ ಆಪರೇಷನ್ ಕಮಲದ ಮುಖಾಂತರ ಬಿಜೆಪಿಗೆ ಬಂದಿರುವಂತಹ ಯಲ್ಲಾಪುರದ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರಿಗೆ ಮತ್ತು ಯಶವಂತಪುರದ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರಿಗೆ ಒಂದು ಸೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. ಈ ಇಬ್ಬರನ್ನ ನಾವು ಯಾವುದೇ ಲೆಕ್ಕಕ್ಕೆ ಗಮನಕ್ಕೆ ತೆಗೆದುಕೊಳ್ಬಾರ್ದು, ಯಾಕಂದ್ರೆ ಅದು ಆಸ್ ಎಕ್ಸ್ಪೆಕ್ಟೆಡ್ ಆಗಿತ್ತು. ಅಂದ್ರೆ ಅವರಿಗೆ ನೋಟಿಸ್ ಕೊಡ್ತಾರೆ ಮತ್ತು ಅವರು ಈಗ ಸಕ್ರಿಯವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಅವರು ಯಾವುದೇ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೋ ಬಿಡ್ತಾರೋ, ಯಾಕಂದ್ರೆ ಅವರಿಗೆ ಪಕ್ಷ ಆಗ್ತಾ ಇಲ್ಲ. ಕಾಂಗ್ರೆಸ್ನಿಂದ ಬಿಜೆಪಿ ಬಂದರೂ ಕೂಡ ಬಿಜೆಪಿ ಪಕ್ಷದಲ್ಲಿ ಅವರಿಗೆ ಮರ್ಯಾದೆ ಸಿಗ್ತಿಲ್ಲ, ಹಾಗೆ ಎನ್ನುವ ಒಂದು ದೃಷ್ಟಿಯಿಂದ ಬಿಜೆಪಿಯ ಚಿಹ್ನೆಯಿಂದ ಗೆದ್ದು ಬಂದರೂ ಕೂಡ ಅವರು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ನೋಟಿಸ್ ಕೊಡದೇ ಇರುವುದಾಗ್ಲಿ ಅವರಿಗೂ ವ್ಯತ್ಯಾಸ ಆಗುವುದಿಲ್ಲ ಮತ್ತು ಕೊಟ್ಟಂತ ಹೈಕಮಾಂಡ್ ಕೂಡ ವ್ಯತ್ಯಾಸ ಆಗುವುದಿಲ್ಲ. ಈಗಾಗಲೇ ಅವರು ತಮ್ಮ 2 ಹೆಜ್ಜೆಗಳನ್ನ ಕಾಂಗ್ರೆಸ್ ಇಟ್ಟಾಗಿದೆ. ಅದನ್ನು ಬಿಟ್ಟು ಈ 3 ವಿಷಯವನ್ನ ನೋಡ್ತಾ ಹೋದ್ರೆ, ಈ 3 ವಿಷಯ ಅಂದ್ರೆ ಬಿ ಪಿ ಹರೀಶ್ ಆಗಿರ್ಬೋದು, ಯತ್ನಾಳ್ ಅವರ ಬಣದಿಂದ ಅಥವಾ ವಿಜೇಂದ್ರ ಅವರ ಬಣದಿಂದ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಗಿರ್ಬೋದು, ಈ 3 ಕೊಟ್ಟಂತ ನೋಟಿಸ್ ಬಗ್ಗೆ ಈಗ ಅನೇಕ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ನಾವು ಯತ್ನಾಳ್ ಅವರನ್ನ ಬಿಜೆಪಿಯ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಂತವರು ಅಥವಾ ಯತ್ನಾಳ್ ಅವರನ್ನ ವಿಜೇಂದ್ರ ಅವರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡವರು ಮತ್ತು ಪಕ್ಷದಲ್ಲಿ ಬಣ ರಾಜಕೀಯಕ್ಕೆ ಹುಟ್ಟು ಹಾಕಿದವರು, ಬಣ ರಾಜಕೀಯವನ್ನ ಬಳಸಿಕೊಂಡು ಬಿಜೆಪಿ ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡುವಂತೆ ಮಾಡಿದ್ದು ಯತ್ನಾಳ್ ಎನ್ನುವ ದೃಷ್ಟಿಯಲ್ಲಿ ಈ ಹಿಂದೆ ಅನೇಕ ಸುದ್ದಿಗಳನ್ನ ಮಾಡಿದ್ವಿ. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ವಿಜೇಂದ್ರ ಬಣದಲ್ಲೂ ಕೂಡ ಕೆಲವೊಂದು ನ್ಯೂನ್ಯತೆಗಳಿವೆ. ವಿಜೇಂದ್ರ ಬಣದವರು ಕೂಡ ಪರೋಕ್ಷವಾಗಿ ಯತ್ನಾಳ್ ಅವರನ್ನ ಹಣಿಯುವ ಬಣದಲ್ಲಿ ತಮ್ಮ ಅನುಯಾಯಿಗಳನ್ನ, ತಮ್ಮ ಸಹಚಾರನ್ನ ಚೂ ಬಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಈಗ 2 ಬಣಕ್ಕೂ ನೋಟಿಸ್ ಅನ್ನು ಕೊಟ್ಟಿದೆ. ಹೈಕಮಾಂಡ್ಗೆ ಒಂದೇ ಬಣವನ್ನ ಬಿಸಿ ಮುಟ್ಟಿಸಬೇಕು, ಒಂದೇ ಬಣಕ್ಕೆ ಅಂದ್ರೆ ಯತ್ನಾಳ್ ಬಣಕ್ಕೆ ಬಿಸಿ ಮುಟ್ಟಿಸಿ ಅವರನ್ನ ಸೈಲೆಂಟ್ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಕೇವಲ ಬಿ ಪಿ ಹರೀಶ್ ಅವರಿಗೆ ನೋಟಿಸ್ ಅನ್ನ ಕೊಡ್ತಾ ಇತ್ತು. ಆದರೆ
ಅದಕ್ಕೆ ತದ್ವಿರುದ್ಧವಾಗಿ ಯತ್ನಾಳ್ ಬಣದಿಂದ ಕೇವಲ ಒಬ್ಬನಿಗೆ ನೋಟಿಸ್ ಕೊಟ್ಟರೆ, ಈ ಕಡೆ ವಿಜೇಂದ್ರ ಬಣದವರಿಗೆ 2 ಜನರಿಗೆ ನೋಟಿಸ್ ಅನ್ನು ಕೊಟ್ಟು ಪರೋಕ್ಷವಾಗಿ ಯಡಿಯೂರಪ್ಪನವರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ನೋಡಿ ಹೇಗಂದ್ರೆ, ಬಣ ರಾಜಕೀಯನ ಸ್ಟಾರ್ಟ್ ಮಾಡಿದವರು ಯಾರು, ಬಡ ರಾಜಕೀಯಕ್ಕೆ ಈ ಮುನ್ನಡಿ ಬರೆದವರು ಯಾರು, ಎಲ್ಲವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಅನ್ಸುತ್ತೆ ವಿಜೇಂದ್ರ ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ದೂರನ್ನು ಸಲ್ಲಿಕೆ ಮಾಡಬಹುದಿತ್ತು ಯಾರು, ಯತ್ನಾಳ್ ಅವರು, ಮತ್ತು ಪರೋಕ್ಷವಾಗಿ ಹೈಕಮಾಂಡ್ ವಿರುದ್ಧ ಹೈಕಮಾಂಡ್ ನ ಜೊತೆಗೆ ಎಲ್ಲವನ್ನು ಹಂಚಿಕೊಳ್ಬೇಕು. ಆದ್ರೆ ಯತ್ನಾಳ್ ಅವರು ಬಂದು ಮಾಧ್ಯಮದ ಮುಂದೆ ಇಲ್ಲ ಸಲ್ಲದ ಮಾತನ್ನ ಆಡಿ ವಿಜೇಂದ್ರ ಅವರನ್ನ ಬಾಯಿಗೆ ಬಂದಂಗ ಬೈದು ಎಲ್ಲದಕ್ಕೂ ಸ್ಟಾರ್ಟ್ ಮಾಡಿದವರು ಅದು ಯತ್ನಾಳ್ ಅವರಿಗೆ ಈಗಾಗಲೇ ಹಿಂದೆ ನೋಟಿಸ್ ಕೊಟ್ಟು ಕೂಡ ಅವ್ರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸುದ್ದಿಯನ್ನು ಮಾಡಿದ್ವಿ. ಆದ್ರೆ ವಿಜೇಂದ್ರ ಬಣದಲ್ಲೂ ಕೂಡ ಕೆಲವೊಂದು ನ್ಯೂನತೆಗಳಿವೆ, ಕೆಲವೊಂದು ತಪ್ಪುಗಳಿವೆ ಎನ್ನುವುದನ್ನ ಮನವರಿಕೆ ಮಾಡಿಕೊಂಡಂತ ಹೈಕಮಾಂಡ್ ಈಗ ವಿಜೇಂದ್ರ ಬಣದ ಇಬ್ಬರಿಗೆ ನೋಟಿಸ್ ಕೊಟ್ಟು ಪರೋಕ್ಷವಾಗಿ ಅಥವಾ ನೇರವಾಗಿ ಯಡಿಯೂರಪ್ಪನವರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ತನ್ನ ಮಗನೇ ವಿಜೇಂದ್ರನೇ ಮುಂದಿನ ರಾಜ್ಯಾಧ್ಯಕ್ಷನಾಗಬೇಕು ಎಂದು ಹಠ ಹಿಡಿದು ಕೂತು ತನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡಿಸಿದಂತ ಯಡಿಯೂರಪ್ಪನವರಿಗೆ ಇದೀಗ ಶಾಕ್ ಆಗಿದೆ. ಯಾಕಂದ್ರೆ ಕಳೆದ 15 ದಿನಗಳ ಹಿಂದೆ ಒಂದು ಆಸ್ಪತ್ರೆಯ ಉದ್ಘಾಟನೆಗೆ ಬಂದಾಗಲೂ ಕೂಡ ಒಂದು ಚೀಟಿಯನ್ನು ಕೊಟ್ಟಿರ್ತಾರೆ, 4 ಪುಟಗಳ ಚೀಟಿಯನ್ನ ಕೊಟ್ಟಾಗಲೂ ಕೂಡ ಯತ್ನಾಳ್ ಅವರು ಕಾರಿನ ಮುಂದೆ ನಡ್ಕೊಂಡಂತ ರೀತಿ, ಯಡಿಯೂರಪ್ಪನವರು ನಡೆಸಿಕೊಂಡಂತ ರೀತಿ ಇದೆಯಲ್ಲ, ಅದು ಅನೇಕ ಟೀಕೆಗಳಿಗೆ ಗುರಿಯಾಗಿತ್ತು. ಮಂತ್ರಿಯ ಜೊತೆಗೆ ಯಾಕೆ ಇಷ್ಟು ತಗ್ಗಿ ಬಗ್ಗಿ ನಡೀಬೇಕಿತ್ತು? ಯಡಿಯೂರಪ್ಪನವರು ಅಹವಾಲನ್ನ ಕೊಡ್ತಾ ಇದ್ರು ಕೂಡ, ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದ್ರು ಕೂಡ ಅವರು ಕಾರ್ ಹತ್ತಿ ಹೋಗಿದ್ದು ನೋಡಿದ್ರೆ ಯಡಿಯೂರಪ್ಪನಿಗೆ ಆಗ್ಲೇ ಮುಜುಗರ ಉಂಟು ಮಾಡಿತ್ತು. ಅದು ಅನೇಕ ಗೊಂದಲಗಳಿಗೆ ಮತ್ತು ಅನೇಕ ಪ್ರಶ್ನೆಗಳಿಗೆ ಕಾರಣವಾಗಿತ್ತು. ಯಾಕೆ ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಿಂದ ದೂರ ಇದ್ರು ಕೂಡ ಯಾಕೆ ಮತ್ತೆ ಆ ಕೇಂದ್ರದ ಮಂತ್ರಿಯ ಜೊತೆ, ಬಿಜೆಪಿ ಹೈಕಮಾಂಡ್ ಜೊತೆ ಯಾಕೆ ಇಷ್ಟು ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ? ಹೇಳಿ ಕೇಳಿ ಯಡಿಯೂರಪ್ಪನವರು ಕೂಡ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಾಗಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಒಂದು ಸಮಿತಿ ಇರುತ್ತಲ್ಲ, ಆ ಸಮಿತಿ ಸದಸ್ಯರಾಗಿದ್ದಾರೆ. ಅಷ್ಟಕ್ಕೂ ಇವರು ಕೂಡ ಅಂತ ಪ್ರಭಾವಿ ಒಂದು ಸ್ಥಾನವನ್ನು ಹೊಂದಿರುವಂತ ಯಡಿಯೂರಪ್ಪನವರು ಯಾಕೆ ಒಬ್ಬ ಕೇಂದ್ರ ಮಂತ್ರಿಯ ಜೊತೆಗೆ ಅಥವಾ ಒಬ್ಬ ಹೈಕಮಾಂಡ್ ನ ವ್ಯಕ್ತಿಯ ಜೊತೆಗೆ ಯಾಕೆ ಇಷ್ಟು ತಗ್ಗಿ ಬಗ್ಗಿ ನಡೀಬೇಕಿತ್ತು ಎನ್ನುವ ದೃಷ್ಟಿಯಲ್ಲಿ ಅನೇಕರು ಪ್ರಶ್ನೆಯನ್ನು ಮಾಡಿದ್ರು. ಆದ್ರೆ ಈಗ ಅದೇ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ನೀವು ಮಾಡ್ತಾ ಇರುವುದು ಸರಿ ಇಲ್ಲ, ನೀವು ಕೂಡ ನಿಮ್ಮ ತಪ್ಪನ್ನ ತಿದ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇಲ್ಲಿಯ ತನಕ ವ್ಯಕ್ತಿ ಪೂಜೆ ಆಗ್ಲಿ, ಒಂದು ಕುಟುಂಬ ಪೂಜೆ ಆಗ್ಲಿ ಇರ್ತಾ ಇತ್ತು. ಆದ್ರೆ ಯಾವಾಗ ನರೇಂದ್ರ ಮೋದಿ ಅವರು ಬಂದು ದೇಶದ ಚುಕ್ಕಾಣಿಯನ್ನು ಹಿಡಿದು ದೇಶವನ್ನ ನಂಬರ್ 5ನೇ ಸ್ಥಾನಕ್ಕೆ ತೆಗೆದುಕೊಂಡೋಗಿದ್ದ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇರುವಂತ ಈಗ ನಮಗೆ ವ್ಯಕ್ತಿ ಪೂಜೆ ಆಗ್ಲಿ ಅಥವಾ ಈ ಕುಟುಂಬದ ಪೂಜೆ ಆಗ್ಲಿ ಬೇಕಾಗಿಲ್ಲ. ಆ ದೃಷ್ಟಿಯಲ್ಲಿ ಯಾರು ಈಗ ಪಕ್ಷಕ್ಕೆ ಮಾರಕವಾಗ್ತಾರೆ, ಯಾರು ಈ ಪಕ್ಷಕ್ಕೆ ಒಳ್ಳೆಯದನ್ನು ಬಯಸ್ತಾರೆ, ಸಂಘಟನೆ ಮಾಡ್ತಾರೆ, ಅವರ ಪರವಾಗಿ ನಾವು ಕೆಲಸ ಮಾಡಬೇಕಾಗಿದೆ ಮತ್ತು ಅವರನ್ನು ಗುರುತು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾರೇ ಕೂಡ ತಮ್ಮ ಮಗನನ್ನೇ ಬೆಳೆಸಬೇಕು ಅಥವಾ ವ್ಯಕ್ತಿ ಪೂಜೆಯನ್ನು ಮಾಡಬೇಕು ಅಥವಾ ಜಾತಿ ಪೂಜೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಯಾರೇ ಪಕ್ಷದ ಒಳಗೆ ಕುತಂತ್ರ ಮಾಡಿದ್ರು ಕೂಡ ಅವರಿಗೆ ನಾವು ಶೋಕಾಸ್ ನೋಟಿಸ್ ಅಥವಾ ನಾವು ಶಾಕ್ ಕೊಡ್ತೇವೆ ಅನ್ನೋ ದೃಷ್ಟಿಯಲ್ಲಿ ಕೊಟ್ಟಂತ ಒಂದು ನೋಟಿಸ್ ಇದೆಯಲ್ಲ, ಅದು ಈಗ ಯಡಿಯೂರಪ್ಪನವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ನೋಟಿಸ್ನಿಂದ ಯಾರಿಗೆ ಲಾಭವಾಗುತ್ತೆ, ಯಾರಿಗೆ ನಷ್ಟವಾಗುತ್ತೆ, ಅಥವಾ ವಿಜೇಂದ್ರನನ್ನ ಬದಲಾವಣೆ ಮಾಡಿ ಮತ್ತೊಬ್ಬರನ್ನು ತರ್ತಾರ, ಅಥವಾ ಈ ಇಬ್ಬರಿಗೆ ಕೊಟ್ಟಂತ ನೋಟಿಸ್ನಿಂದ ಮೇನ್ಲಿ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಕೊಟ್ಟಂತ ನೋಟಿಸ್ನಿಂದ ಯಡಿಯೂರಪ್ಪನವರು ತಿರುಗಿ ಬಿದ್ದು ಮತ್ತೇನಾದ್ರೂ ಮಾಸ್ಟರ್ ಪ್ಲಾನ್ ಹಾಕ್ತಾರ? ಯಾಕಂದ್ರೆ ನಿಮ್ಗೆ ಯಡಿಯೂರಪ್ಪನವರಿಗೆ ದೊಡ್ಡ ಆಪ್ತ ಅಂದ್ರೆ ಅದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು. ಈ ಹಿಂದೆ 40 ವರ್ಷದ ರಾಜಕೀಯದಲ್ಲಿ ಒಬ್ಬ ಸಪೋರ್ಟ್ ಮಾಡಿದಂತ, ಒಬ್ಬ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಂತ ವ್ಯಕ್ತಿ ಅಂದ್ರೆ ಅದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತವರು. ಹಾಗಾಗಿ ಯಡಿಯೂರಪ್ಪನವರ ಕಟ್ಟಾ ಬೆಂಬಲಿಗರಾಗಿರುವಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಕೊಟ್ಟಿದೆಯಲ್ಲ, ಅದು ಯಡಿಯೂರಪ್ಪನವರಿಗೆ ಶಾಕ್ ಜೊತೆಗೆ ಆಕ್ರೋಶವನ್ನ ಗೊಳಿಸಿದೆ. ಹಾಗಾಗಿ ತನ್ನ ಬೆಂಬಲಿಗನಿಗೆ ನೋಟಿಸ್ ಕೊಟ್ಟಿದ್ದು ತನ್ನ ಮಗನಿಗಿಂತ ಹೆಚ್ಚಾಗಿ ಇರುವಂತಹ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಕೊಟ್ಟಿದ್ದು ಇದೀಗ ಯಡಿಯೂರಪ್ಪನವರಿಗೆ ತುಂಬಾ ಬೇಸರವಾಗಿದೆ ಮತ್ತು ಆಕ್ರೋಶಗೊಂಡಿದ್ದಾರೆ. ಈ ಆಕ್ರೋಶಗೊಂಡ ನಂತರ ಯಡಿಯೂರಪ್ಪನವರು ಏನೆಲ್ಲ ಮಾಸ್ಟರ್ ಪ್ಲಾನ್ ಹಿಡಿತಾರೆ, ಜೊತೆಗೆ ಯತ್ನಾಳ್ ಅವರ ವಿರುದ್ಧವಾದಂತ ಮತ್ತೊಂದು ಪ್ಲಾನ್ ಯಡಿಯೂರಪ್ಪನ ಹತ್ರ ಇದೆಯಾ ಅಥವಾ ಹೈಕಮಾಂಡ್ಗೆ ಶೆಡ್ ಹೊಡೆದು ಮತ್ತೇನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ತಾರಾ ಎನ್ನುವುದನ್ನ ಕಾದು ನೋಡ್ಬೇಕಾಗಿದೆ. ಏನೇ ಆಗ್ಲಿ ಸದ್ಯದ ಬೆಳವಣಿಗೆಯಲ್ಲಿ 5 ಜನರಿಗೆ ಕೊಟ್ಟಂತ ನೋಟಿಸ್ ನಲ್ಲಿ ಇಬ್ಬರನ್ನ ಆ ಕಡೆ ತೆಗೆದಿಟ್ರೆ, ಅಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರನ್ನ ಒಂದು ಕಡೆ ತೆಗೆದಿಟ್ರೆ, ಇದು ಮೂವರಿಗೆ ಕೊಟ್ಟಂತ ನೋಟಿಸ್ ಇದೆಯಲ್ಲ, ಅದು ಮೇನ್ಲಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿಗೆ ಕೊಟ್ಟಂತ ನೋಟಿಸ್ ಅಂತಾನೆ ಭಾವಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.